ನಾನು ಡಾಕ್ಟರ್ ಯತೀಶ್, ಫಿಸಿಷಿಯನ್ ಮತ್ತು ಇಂಟೆನ್ಸಿವಿಸ್ಟು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಕೆಂಗೇರಿಯಲ್ಲಿ. ಸೊ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಒಂದು ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೀವಿ ಬೆಂಗಳೂರು ಹಾಸ್ಪಿಟಲ್ಲಿ. ನಿಮಗೆ ಆಲ್ರೆಡಿ ಬ್ಯಾಂಗ್ಳೂರ್ ಗೊತ್ತು, ಹಾಸ್ಪಿಟಲ್ ಗೊತ್ತು, ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ 35 ವರ್ಷದ ಇತಿಹಾಸ ಇದೆ ಬ್ಯಾಂಗ್ಳೂರ್ ಹಾಸ್ಪಿಟಲ್ಗೆ. ಬ್ಯಾಂಗ್ಳೂರ್ ಹಾಸ್ಪಿಟಲ್ಗೆ ಜಯನಗರದ ಬ್ರಾಂಚ್ ಬಂದು ಫಸ್ಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಥವಾ ಫಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಬೆಂಗಳೂರಲ್ಲಿ. ಸೊ ಅಲ್ಲಿಂದ ಅದೇ ಒಂದು ಲೀಗಸಿನ ಕಂಟಿನ್ಯೂ ಮಾಡೋಕ್ಕೆ ಅಂತ ಕೆಂಗೇರಿಯಲ್ಲಿ ಇವಾಗ ಬ್ಯಾಂಗ್ಳೂರ್ ಹಾಸ್ಪಿಟಲ್ನ ಓಪನ್ ಮಾಡಿದ್ದೀವಿ. ಈಗ ಓಪನ್ ಮಾಡಾದ್ಮೇಲೆ ಇದು ಫಸ್ಟ್ ಮೆಗಾ ಹೆಲ್ತ್ ಕ್ಯಾಂಪ್ ಅಂತಾನೆ ಹೇಳ್ಬೋದು. ಮೆಗಾ ಹೆಲ್ತ್ ಕ್ಯಾಂಪ್ ಅಂದ್ರೆ ಈಗ ನಮ್ಮೆಲ್ಲರಿಗೂ ಗೊತ್ತು ಡಿಸೀಸಸ್ ಇರೋದನ್ನ ಪ್ರಿವೆಂಟ್ ಮಾಡೋದು ಎಷ್ಟು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಈಗ ಡಯಾಬಿಟಿಕ್ ಪೇಷಂಟ್ಸ್ ಆಗಿರ್ಬೋದು, ಮೂಳೆ ಪೇಷಂಟ್ಸ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು, ಗೈನಕಾಲಜಿ ಪೇಷಂಟ್ಸ್ ಆಗಿರ್ಬೋದು, ಡೆಂಟಲ್ ಹೆಲ್ತ್, ಪಿಡಿಯಾಟ್ರಿಕ್ಸ್, ಇದೆಲ್ಲದಕ್ಕೂ ಎಲ್ಲರಿಗೂ ಒಂದ್ಸಲಿ ಬಂದು ಹಾಸ್ಪಿಟಲ್ನ ನೋಡಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೋಡೋದಕ್ಕೆ ಅಂತ ಈ ಕ್ಯಾಂಪ್ನ ಆಕ್ಚುಲಿ ನಾವು ಮಾಡ್ತಾ ಇದೀವಿ. ಸೊ ಇಲ್ಲಿ ಹಾಸ್ಪಿಟಲ್ ವಿಷಯಕ್ಕೆ ಬಂದ್ರೆ ಈಗ ಅತ್ಯಾಧುನಿಕ ಯಂತ್ರಗಳನ್ನೆಲ್ಲ ಯೂಸ್ ಮಾಡ್ತಿದ್ದೀವಿ. ಯಾಕಂದ್ರೆ ಹಾಸ್ಪಿಟಲ್ಲಿ ಈಗ ಈ ಸುತ್ತಮುತ್ತ ಏರಿಯಾದಲ್ಲಿ, ನಾನು ಕೆಂಗೇರಿಯವನೇ, ಆಲ್ಮೋಸ್ಟ್ 4 ವರ್ಷದಿಂದ ಕೆಂಗೇರಿಯಲ್ಲಿ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಕಾರ್ಡಿಯಾಲಜಿ ಸೆಂಟರ್ಗಳಾಗಲಿ, ನ್ಯೂರೋ ಸರ್ಜರಿ ಸೆಂಟರ್ಗಳಾಗಿ ಅತ್ಯಾಧುನಿಕವಾಗಿ ಇರಲಿಲ್ಲ. ಈಗ ಇಲ್ಲಿ ಅದನ್ನ ಒಂದು ಪೇಷಂಟ್ಸ್ಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅವರು ಜಯನಗರದಲ್ಲಿ ಏನು ಅದು 35 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ರು, ಅದನ್ನ ಇಲ್ಲಿ ಕೂಡ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಇವಾಗ ಮಾಡ್ತಿದ್ದಾರೆ. ಸೊ ಎಲ್ಲರೂ ಇದ್ರದ್ದು ಒಂದು ಉಪಯೋಗನ ಪಡ್ಕೋಬೇಕು ಅನ್ನೋದೇ ನಮ್ದು ಉದ್ದೇಶ. ಈಗ ಆಲ್ಮೋಸ್ಟ್ ಒಂದು ವಾರದಿಂದ ನಾವು ಇದ್ರದ್ದು ಇನ್ಫಾರ್ಮೇಶನ್ ಏನಿದೆ ಈಗ ಸುತ್ತಮುತ್ತ 5 ಕಿಲೋಮೀಟರ್ ಎಲ್ಲಾ ಕಡೆಗೂ ಹಂಚಿದೀವಿ. ಈಗ ಆಲ್ರೆಡಿ ಕೆಳಗಡೆ ತುಂಬಾ ಪೇಷಂಟ್ಸ್ ಬಂದು ಅದ್ರ ಉಪಯೋಗನ ಪಡ್ಕೊಂತಿದ್ದಾರೆ. ಸೊ ಎಲ್ಲರೂ ಇದೇ ತರ ಉಪಯೋಗನ ಪಡ್ಕೊಳ್ಳಿ ಅನ್ನೋದೇ ನಮ್ದು ಉದ್ದೇಶ, ಮ್ಯಾನೇಜ್ಮೆಂಟ್ ಉದ್ದೇಶ ಅದೇ ಇರುತ್ತೆ. ಹೆಲ್ತ್ ಕ್ಯಾಂಪ್ ಅಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ಈಗ ಡಯಾಬಿಟಿಕ್ ಪೇಷಂಟ್ಸ್ಗೆ ಮೆಜಾರಿಟಿ ಆಫ್ಗೆ ಶುಗರ್ ಚೆಕ್ ಮಾಡ್ಕೊಳ್ಳೋದು ಒಂದು ಇರುತ್ತೆ. ಬಟ್ ಅವ್ರಿಗೆ HbA1c ಅಂತ ಹೇಳ್ತೀವಿ, ಅದು 3 ತಿಂಗಳು ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳುತ್ತೆ. ಅದನ್ನ ಚೆಕ್ ಮಾಡ್ಕೊಂತಿರಲ್ಲ ಅವರು. ಏನ್ ಮಾಡ್ತಾರೆ, ಜನರಲಿ ಶುಗರ್ ಪೇಷಂಟ್ಸ್ ಇನ್ನೊಂದು ದಿನ ಖಾಲಿ ಹೊಟ್ಟೆಲಿ ಇಟ್ಕೊಂಡ್ಬಿಡೋದು, ಬೆಳಗ್ಗೆ ಬಂದು ಶುಗರ್ ಚೆಕ್ ಮಾಡ್ಕೊಂಡ್ಬಿಡೋದು, ನಾರ್ಮಲ್ ಆಗಿದೆ ಅನ್ಕೊಳ್ಳೋದು, ಅದು ಒಂದು ಭ್ರಮೇಲಿ ಇರ್ತಾರೆ. ಸೊ ಈಗ ಇಲ್ಲಿ HbA1c ಅನ್ನೋದು 3 ತಿಂಗಳು ಶುಗರ್ ಲೆವೆಲ್ಸ್ ಮಾಡ್ತಿದೀವಿ. ಕೊಲೆಸ್ಟ್ರಾಲ್, ಈಗ ನಿಮ್ಗೆ ಗೊತ್ತು ಎಲ್ರಿಗೂ ತುಂಬಾ ಯಂಗ್ ಡೆತ್ಗಳಾಗ್ತಿದಾವೆ, ಅದರಲ್ಲಿ ಕೊಲೆಸ್ಟ್ರಾಲ್ ಪ್ರಮುಖ ಪಾತ್ರ ಎಷ್ಟಿದೆ ಅಂತ. ಸೊ ಕೊಲೆಸ್ಟ್ರಾಲ್ ಟೆಸ್ಟ್ ಫ್ರೀ ಆಗಿ ಮಾಡಿಸ್ತಾ ಇದೀವಿ. ಮತ್ತೆ ವಯಸ್ಸಾದವರಿಗೆ ಬೋನ್ ಮಿನರಲ್ ಡೆನ್ಸಿಟಿ ಅಂತ ಹೇಳ್ತೀವಿ, ಬೋನ್ ಎಷ್ಟು ಗಟ್ಟಿ ಇದೆ, ಅದ್ರ ಅವಶ್ಯಕತೆ ಏನು, ಅದ್ರನ್ನ ಒಂದು ಬೋನ್ ಮಿನರಲ್ ಡೆನ್ಸಿಟಿ ಅಂತ ಮಾಡ್ತಿದೀವಿ. ಹೆಂಗಸ್ರು ಎಲ್ರಿಗೂ ಇವಾಗ ಗರ್ಭಕೋಶದ ಕ್ಯಾನ್ಸರ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಪ್ಯಾಪ್ ಸ್ಮಿಯರ್ ಮಾಡೋದು, ಅದ್ರದ್ದು ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ಇನ್ನ ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳಲ್ಲಿ ಎಷ್ಟು ನಾವು ಡಿಸೀಸಸ್ ನ ಪ್ರಿವೆಂಟ್ ಮಾಡ್ತೀವೋ ಮಕ್ಕಳು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳ ಬೆಳವಣಿಗೆಗೆ, ಖಿನ್ನತೆಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅದಕ್ಕೆ ಡಯಟ್ ಏನಾದ್ರು ಮಾಡ್ಬೇಕಾ, ಅದ್ರ ಬಗ್ಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದೀವಿ. ಇನ್ನ ನೆಕ್ಸ್ಟ್ ಅದು ಬಿಟ್ರೆ ಕಾರ್ಡಿಯಾಲಜಿ, ಎಲ್ರಿಗೂ ಗೊತ್ತು ಇವಾಗ ಸಡನ್ ಕಾರ್ಡಿಯಾಕ್ ಡೆತ್ಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಈಗ ನಾವು ಅಲ್ಲಿ ಇಲ್ಲಿ ಓದ್ತಾನೆ ಇದೀವಿ, 30 ವರ್ಷದವರು 40 ವರ್ಷದವರು ಸಡನ್ ಆಗಿ ಡೆತ್ ಆಗ್ಬಿಡ್ತಿದ್ದಾರೆ ಅಂತ. ಇದನ್ನ ಒಂದು ಸ್ಕ್ರೀನ್ ಮಾಡಿ, ECG ಮಾಡಿ, ಎಕೋ ಮಾಡಿ, ಏನಾದ್ರು ಅವಶ್ಯಕತೆ ಇದ್ರೆ ಅವ್ರಿಗೆ ಆಕ್ಚುಲಿ TMT ಮಾಡಿ ಏನಾದ್ರು ಪ್ರಿವೆಂಟ್ ಮಾಡಕ್ಕಾದ್ರೆ ಅದೇ ನಮ್ಗೊಂದು ಒಳ್ಳೇದು ಅಂತ ಒಂದು ಮಾಡ್ತಿದೀವಿ. ಅಂದ್ರೆ ಈಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ಆಗಿರ್ಬೋದು, ಶುಗರ್ದು BP ಆದ್ರೂ ಆಕ್ಚುಲಿ ಫ್ರೀ ಮೆಡಿಸಿನ್ಸ್ ಕೊಡ್ತಾ ಇದೀವಿ. ಅದು ತುಂಬಾ ಹೈ ಎಂಡ್ ಮೆಡಿಸಿನ್ಸ್ ಅಂದ್ರೆ ಇಲ್ಲ, ಬಟ್ ಫ್ರೀ ಮೆಡಿಸಿನ್ಸ್ ಅಂತೂ ಡೆಫಿನೆಟ್ಲಿ ಕ್ಯಾಂಪ್ ಅಲ್ಲಿ ಏನೇನು ಅವಶ್ಯಕ ಬಂತು ಅದೆಲ್ಲ ಕೊಡ್ತಾ ಇದೀವಿ. ಹಾಸ್ಪಿಟಲ್ ಆಲ್ಮೋಸ್ಟ್ 35 ವರ್ಷದಿಂದ ಇದೆ. ನಾನು ಆಗ್ಲೇ ಮೊದಲಿಗೆ ಹೇಳ್ದಂಗೆ ಬೆಂಗಳೂರು ಹಾಸ್ಪಿಟಲ್ ಜಯನಗರ ಬಂದು 35 ವರ್ಷ, ಮೊದಲ ಪ್ರೈವೇಟ್ ಹಾಸ್ಪಿಟಲ್ ಬೆಂಗಳೂರಲ್ಲೇ ಅದು. ಸೊ ಈ ಹಾಸ್ಪಿಟಲ್ ಅವ್ರದೇ ಬ್ರಾಂಚ್. ಇನ್ನೊಂದು ಇವಾಗ ಇಲ್ಲಿ 3 ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಹಾಸ್ಪಿಟಲ್ ಅಂತ ಹೇಳಿದ್ರೆ 35 ವರ್ಷದಿಂದ ಇದೆ ಹಾಸ್ಪಿಟಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾನು 24 ಗಂಟೆ ಅವಶ್ಯಕತೆ ಇದೆ, ಮತ್ತೆ 24 ಗಂಟೆ ಏರಿಯಾಗೂ ಅವಶ್ಯಕತೆ ಇದೆ. ಸೊ 24 ಗಂಟೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಎಲ್ಲರೂ ಅಂತಂದ್ರೆ ಮೈನ್ ಆಗಿ ಬೇಕಾಗೋದು ಕಾರ್ಡಿಯಾಲಜಿ, ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಅದಾದ್ಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಕಾರ್ಡಿಯಾಕ್ ಸರ್ಜರಿ ಅಂತ ಹೇಳ್ತೀವಿ. ಅದು ಬಿಟ್ರೆ ಬೇಸಿಕ್ ಡಿಪಾರ್ಟ್ಮೆಂಟ್ಸ್ ಬಂದ್ರೆ ಫಿಸಿಷಿಯನ್, ಪಿಡಿಯಾಟ್ರಿಷಿಯನ್, ಗೈನಕಾಲಜಿಸ್ಟ್ ಮತ್ತೆ ಜನರಲ್ ಸರ್ಜರಿ ಅವರು ಕೂಡ ಎಲ್ಲರೂ ಇದ್ದಾರೆ. ಮತ್ತೆ ಆರ್ಥೋ ಮತ್ತೆ ಸ್ಪೈನ್, ಈಗ ಇಲ್ಲಿ ನಮ್ದು ಮೇನ್ ಒಂದೊಂದು ಪ್ರಾಬ್ಲಮ್ ಇದೆ ಅಂದ್ರೆ ಮೈಸೂರು ಬೆಂಗಳೂರು ರೋಡ್ ಹತ್ರ ಇದೆ, ನೈಸ್ ರೋಡ್ ಹತ್ರ ಇದೆ, ತುಂಬಾ ಆಕ್ಸಿಡೆಂಟ್ಗಳಾಗ್ತಿರ್ತವೆ. ಸೊ ಅವ್ರಿಗೆ ಎಲ್ರಿಗೂ ಸಪೋರ್ಟ್ ಮಾಡಕ್ಕೆ ಅಂತ ಮೂಳೆ ಡಾಕ್ಟರ್, ಆರ್ಥೋ ಸ್ಪೈನ್ ಡಾಕ್ಟರ್ನ 24 ಗಂಟೆ ಅವೈಲಬಿಲಿಟಿ ಇದೆ ಮೇಡಮ್.